ಹಲೋ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಯ ಮಕ್ಕಳಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ನಾಗರಾಜು ಮಾತಾಡ್ತಿರೋದು. 10th ಬೋರ್ಡ್ ಎಕ್ಸಾಮ್ ಮುಗ್ದಿದೆ. ಮೇ ಅಲ್ಲಿ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ಆಫ್ಟರ್ ರಿಸಲ್ಟ್ ಬಂದಾದ್ಮೇಲೆ ನಾವು PU ಗೆ ಸೇರ್ಕೋಬೇಕಾ, ಡಿಪ್ಲೊಮಾಗೆ ಸೇರ್ಕೋಬೇಕಾ ಅಥವಾ ITI ಸೇರ್ಕೋಬೇಕಾ, ಏನು ಮಾಡಬೇಕು ಅಂತ ಪ್ರತಿಯೊಬ್ಬರೂ ಕನ್ಫ್ಯೂಸ್ ಆಗಿರ್ತೀರಾ. ಹಳ್ಳಿ ಮಕ್ಕಳಿಗೆ ನಾನು ಯಾವ ಸಬ್ಜೆಕ್ಟ್ ತಗೊಂಡ್ರೆ, ನಾವು ಯಾವ ಸ್ಟ್ರೀಮ್ ತಗೊಂಡ್ರೆ ಮುಂದಕ್ಕೆ ನನಗೆ ಏನು ಯೂಸ್ ಆಗುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ವಿಡಿಯೋ ಮಾಡಿಕೊಡ್ತೀನಿ. ಏನು ಸಬ್ಜೆಕ್ಟ್ ತಗೊಂಡ್ರೆ ಮುಂದಕ್ಕೆ ನನ್ನ ಲೈಫ್ಗೆ ಉಪಯೋಗ ಆಗುತ್ತೆ ಅಂತ ನಾನು ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ನೋಟ್ಬುಕ್, ಒಂದು ಪೆನ್ ತಗೊಂಡು ಕುತ್ಕೊಳ್ಳಿ. ಬನ್ನಿ, ಈಗ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಓನ್ಲಿ PUC ನೀವು ಸೈನ್ಸ್ ತಗೊಂಡ್ರೆ ಏನು ಯೂಸು, ಕಾಮರ್ಸ್ ತಗೊಂಡ್ರೆ ಏನು ಯೂಸು, ಆರ್ಟ್ಸ್ ತಗೊಂಡ್ರೆ ಏನು ಯೂಸು, ಈ ಮೂರನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ನೀವು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಡಿ, PUC 10th ಮುಗೀತು, PUCಗೆ ಹೋಗಿ ಜಾಯ್ನ್ ಆಗ್ತೀರಾ. ಓಕೆನಾ? ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮೂರು ಡಿವೈಡ್ ಮಾಡಿದ್ದೀನಿ. ಸೈನ್ಸ್ ಸಬ್ಜೆಕ್ಟಲ್ಲಿ, ಸೈನ್ಸ್ ಸ್ಟ್ರೀಮಲ್ಲಿ ಯಾವ್ಯಾವ ಕೋರ್ಸ್ ಬರುತ್ತೆ, ಕಾಮರ್ಸಲ್ಲಿ ಯಾವ್ಯಾವ ಕೋರ್ಸ್ ಬರುತ್ತೆ, ಆರ್ಟ್ಸಲ್ಲಿ ಯಾವ್ಯಾವ ಕೋರ್ಸ್ ಬರುತ್ತೆ ನೋಡೋಣ ಬನ್ನಿ. ಇವಾಗ ನೋಡಿ, ಸೈನ್ಸಲ್ಲಿ PCMB, ಓಕೆ, PCMC, PCME. ಏನಿದು PCMB, PCMC, PCME ಅಂತ ಹೇಳಿದ್ರೆ, B ಅಂದರೆ ಬಯಾಲಜಿ, C ಅಂದರೆ ಕಂಪ್ಯೂಟರ್ ಸೈನ್ಸ್, E ಅಂದರೆ ಎಲೆಕ್ಟ್ರಾನಿಕ್ಸ್. ನೋಡಿ, ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಾನಿಕ್ಸ್. ಈಗ ನೋಡಿ, ಯಾರ್ಯಾರು ನಾನು ಮೆಡಿಕಲ್ ಮಾಡಬೇಕು, ನಾನು ಮುಂದಕ್ಕೆ ಡಾಕ್ಟರ್ ಆಗಬೇಕು, ಮೆಡಿಕಲ್ ಫೀಲ್ಡಾಗಿ ಹೋಗಬೇಕು ಅಂತ ಹೇಳಿದ್ರೆ PCMB ತಗೊಳ್ಳಿ. ನೋಡಿ, PCMB ತಗೊಂಡ್ರೆ ನೀವು ಮೆಡಿಕಲ್ಗಾರು ಹೋಗ್ಬೋದು, ಮುಂದೆ ಇಂಜಿನಿಯರಿಂಗಾರು ಮಾಡ್ಬೋದು. ಓಕೆನಾ? ಹಾಗೆ ನೋಡಿ, PCMC ತಗೊಂಡ್ರೆ, ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ನೀವು ಓನ್ಲಿ ಇಂಜಿನಿಯರಿಂಗ್ ಮಾಡೋಕ್ಕಾಗುತ್ತಷ್ಟೇ. ಇಲ್ಲಿ ನೀವು ಮೆಡಿಕಲ್ ಮಾಡಕ್ ಆಗಲ್ಲ. ಬಯಾಲಜಿ ಯಾರ್ಯಾರು ತಗೊಂಡಿರ್ತೀರೋ, PCMB ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಯಾರ್ಯಾರು ತಗೊಂಡಿರ್ತೀರೋ ಅವ್ರು ಮಾತ್ರ ಮೆಡಿಕಲ್ ಆರು ಮಾಡ್ಬೋದು ಅಥವಾ ಇಂಜಿನಿಯರಿಂಗ್ ಆರು ಮಾಡ್ಬೋದು. PCMC ಕಂಪ್ಯೂಟರ್ ಸೈನ್ಸ್ ಯಾರ್ಯಾರು ತಗೊಂಡಿದ್ದೀರೋ ಓನ್ಲಿ ಇಂಜಿನಿಯರಿಂಗ್, ಇಲ್ಲಿ ಮೆಡಿಕಲ್ ಆರ್ ಇಂಜಿನಿಯರಿಂಗ್. PCME ಎಲೆಕ್ಟ್ರಾನಿಕ್ಸ್ ತಗೊಂಡವರು ಓನ್ಲಿ ಇಂಜಿನಿಯರಿಂಗ್. ಓಕೆನಾ? ಓನ್ಲಿ ಇಂಜಿನಿಯರಿಂಗ್ ಮಾಡಬೇಕಷ್ಟೇ. ನೋಡಿ, ಸೈನ್ಸ್ ತಗೊಂಡ್ರೆ ಏನೇನು ಯೂಸ್ ಅಂತ ನಾನು ಹೇಳಿದ್ದೀನಿ. ಹಾಗೇನೆ ನೆಕ್ಸ್ಟು ಕಾಮರ್ಸ್ ನೋಡೋಣ ಬನ್ನಿ. ಕಾಮರ್ಸ್ ನೋಡಿ, SEBA, CEBA. ಏನಿದು SEBA, CEBA ಅಂತ ಹೇಳಿದ್ರೆ, ನೋಡಿ, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟ್ಸ್. ಇಲ್ಲಿ ನೋಡಿ, ನೆಕ್ಸ್ಟು CEBA ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟ್ಸ್. ಒಂದು ಸಬ್ಜೆಕ್ಟ್ ಮಾತ್ರ ಚೇಂಜ್ ಆಗುತ್ತೆ. ಓಕೆನಾ? ಇದು ತಗೊಂಡ್ರೆ ಏನೇನು ಮಾಡ್ಬೋದು, ಮುಂದೆ BCom ಗಾರು ಹೋಗ್ಬೋದು, BBA ಮಾಡ್ಬೋದು ನೀವು. ನೆಕ್ಸ್ಟ್ ನೋಡೋಣ ಬನ್ನಿ, ಆರ್ಟ್ಸ್ ಅಲ್ಲಿ ಏನು ತಗೊಂಡ್ರೆ ಏನು ಯೂಸು ಅಂತ ನೋಡೋಣ ಬನ್ನಿ. HEPS, HEPP, HEPK, ESPP, HEGS, HELS. ಏನಿದು ಅಂತ ಹೇಳಿದ್ರೆ, ನೋಡಿ, ಆರ್ಟ್ಸ್ ಅಲ್ಲಿ ಇಷ್ಟೆಲ್ಲ ಕಾಂಬಿನೇಷನ್ಸ್ ಇದೆ. ಏನು HEPS ಅಂತ ಹೇಳಿದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ. HEPP ಅಂತ ಹೇಳಿದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ. HEPK ಅಂತ ಹೇಳಿದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಆಪ್ಷನಲ್ ಕನ್ನಡ. ESPP ಅಂತ ಹೇಳಿದ್ರೆ ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ. HEGS ಅಂತ ಹೇಳಿದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ. HELS ಅಂತ ಹೇಳಿದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್, ಸೋಷಿಯಾಲಜಿ. ಇಷ್ಟು ಆರ್ಟ್ಸ್ ಅಲ್ಲಿರೋ ಸಬ್ಜೆಕ್ಟ್ಸು. ಇವಾಗ ನೋಡಿ, ನಾನೀಗ ಪ್ರತಿಯೊಂದೂ ಸೈನ್ಸ್ ತೊಗೊಂಡ್ರೆ ಏನೇನು ಯೂಸು, ಕಾಮರ್ಸ್ ತೊಗೊಂಡ್ರೆ ಏನೇನು ಯೂಸು, ಆರ್ಟ್ಸ್ ತೊಗೊಂಡ್ರೆ ಏನೇನು ಯೂಸು, ನಿಮ್ಮ ಲೈಫ್ ಪರ್ಪಸ್ಗೆ ನಾನು ಹೇಳ್ತಾ ಇದ್ದೀನಿ. ನೋಡಿ, ನನ್ನ ಪ್ರಕಾರದಲ್ಲಿ ನೀವು ಸೈನ್ಸ್ ತಗೊಳ್ಳೋದು ತುಂಬಾ ಉತ್ತಮ. ಯಾಕಂತ ಹೇಳಿದ್ರೆ, ಸೈನ್ಸ್ ತಗೊಂಡ್ರೆ ನೀವು ಮೆಡಿಕಲ್ ಆರು ಮಾಡ್ಬೋದು ಅಥವಾ ಇಂಜಿನಿಯರಿಂಗ್ ಆರು ಮಾಡ್ಬೋದು. ಓಕೆನಾ? ಹಾಗೇನೆ ಇವತ್ತಿನ ಟ್ರೆಂಡ್ ಗವರ್ನಮೆಂಟ್ ಎಕ್ಸಾಮ್ಸಲ್ಲಿ ಯಾರ್ಯಾರು ಸೈನ್ಸ್ ತಗೊಂಡಿದ್ದಾರೋ ಅವರೆಲ್ಲ ಒಂದು ಸ್ಟೆಪ್ ಕ್ವಾಲಿಫೈ ಆದರು ಅಂತಲೇ ಅರ್ಥ. ಏನಂತ ಹೇಳಿದ್ರೆ, ಇವತ್ತು ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ಮಿಲಿಟರಿ,
ಸೈನ್ಸ್ ಯಾರ್ಯಾರು ಮಾಡಿರ್ತಾರೋ ಅವರು ಎಲಿಜಿಬಲ್ ಆಗಿದ್ದಾರೆ ಅಂತ ಅರ್ಥ. ಯಾಕಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಇವರೆಲ್ಲ ಎಲಿಜಿಬಲ್. ಯಾರ್ಯಾರು PUC ಸೈನ್ಸ್ ಮಾಡಿದಾರೋ, ಇವ್ರು ಯಾರ್ಯಾರು PUC ಸೈನ್ಸ್ ಮಾಡಿರ್ತಾರೋ ಅವರೆಲ್ಲ ಇಂಥ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಎಲಿಜಿಬಲ್. ಬೇರೆಯವ್ರು ಯಾರು ಬರೆಯಂಗಿಲ್ಲ ಅಂತ ಅಲ್ಲ, ಬಟ್ ಇವರೆಲ್ಲರೂ ಆರ್ಟ್ಸ್ ಮಾಡಿರೋರು, ಕಾಮರ್ಸ್ ಮಾಡಿರೋರು ಡಿಫ್ರೆಂಟ್ ಗೌರ್ಮೆಂಟ್ ಎಕ್ಸಾಮ್ಸ್ನ ಬರೀಬೋದು. ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ಮಿಲಿಟರಿಗೆಲ್ಲ ಸೈನ್ಸು ಬೇಕೇ ಬೇಕು. ಹಾಗೆ ಇಂಜಿನಿಯರಿಂಗ್ ಆಗಿ AE ಆಗಿರ್ಬೋದು, AEE ಆಗಿರ್ಬೋದು, ಇವ್ರಿಗೆಲ್ಲ ಇಂಜಿನಿಯರಿಂಗ್ ಇರಬೇಕು ಕ್ವಾಲಿಫಿಕೇಶನ್ನು. RTO ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವ್ರಿಗೆಲ್ಲ ಇಂಜಿನಿಯರಿಂಗ್ ಬೇಕೇ ಬೇಕು. ಓಕೆನಾ? ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಬೆನಿಫಿಟ್ಸ್ ಯಾರ್ಯಾರಿಗಿದೆ ಅಂತ ಹೇಳಿದ್ರೆ, ಯಾರು ಸೈನ್ಸ್ ತೊಗೊಂಡಿರ್ತಾರೋ ಅವ್ರಿಗೊಂದು ಸ್ವಲ್ಪ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ, ಮಿಕ್ದವ್ರಿಗೆ ಇಲ್ವಾ? ಇದೆ. ಬಟ್ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಸಬ್ ಇನ್ಸ್ಪೆಕ್ಟರ್ ಕಾಲ್ಫರ್ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ಗೆ ನಾರ್ಮಲ್ ಡಿಗ್ರಿ ಇದ್ರೆ ಸಾಕು. ಸೈನ್ಸ್ ಅವರು ಅಪ್ಲಿಕೇಶನ್ ಹಾಕ್ತಾರೆ, ಕಾಮರ್ಸ್ ಅವರು ಅಪ್ಲಿಕೇಶನ್ ಹಾಕ್ತಾರೆ, ಆರ್ಟ್ಸ್ ಅವರು ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ಇಲ್ಲಿ ಫೈಟು ಜಾಸ್ತಿ ಬೀಳುತ್ತೆ. ಅದೇ ನೀವು ಸೈನ್ಸ್ ಮಾಡಿದರೆ ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಮಿಲಿಟರಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಬರೀ ಸೈನ್ಸ್ ಯಾರ್ಯಾರು ಮಾಡಿರ್ತಾರೋ ಅವ್ರನ್ನ ಮಾತ್ರ ತಗೋತಾರೆ, ಅವ್ರು ಮಾತ್ರ ಎಲಿಜಿಬಲ್ಲು. ಆಗ ನಿಮಗೆ ಫೈಟು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಇದೆಲ್ಲ ಮುಂದೆ ನಾನು ಹೇಳ್ತೀನಿ ನಿಮಗೆ ಏನು ಎತ್ತ ಅಂತ. ಬಟ್ ನನ್ನ ಪ್ರಕಾರದಲ್ಲಿ ನೀವು ಸೈನ್ಸ್ ತೊಗೊಂಡ್ರೆ ತುಂಬಾ ಉತ್ತಮ. ಅಂದರೆ ನಿಮಗೆ ಬ್ರ್ಯಾಂಚಸ್ ನೋಡಿರಿ, ಸೈನ್ಸ್ ಏನು ಅಂತ ಹೇಳಿದ್ರೆ ಇದೊಂದು ಟ್ರೀ ಅಂದ್ಕೊಳ್ಳಿ, ಮರ ಫುಲ್ಲು ರೆಂಬೆ ಕೊಂಬೆ ಬ್ರ್ಯಾಂಚಸ್ಸು, ನೀವೇನು ಬೇಕಾದ್ರೂ ಮಾಡ್ಬೋದು ಸೈನ್ಸ್ ತೊಗೊಂಡ್ರೆ. ನೋಡಿ, ಸೈನ್ಸ್ ತೊಗೊಂಡು ನೀವು ಆರ್ಟ್ಸ್ಗಾರು ಹೋಗ್ಬೋದು. ನೆಕ್ಸ್ಟ್ ಸೈನ್ಸ್ ಕಷ್ಟ ಆಯ್ತಾ ನಿಮಗೆ, ಆರ್ಟ್ಸ್ಗಾರು ಹೋಗ್ಬೋದು, ಕಾಮರ್ಸ್ಗಾರು ಹೋಗ್ಬೋದು. ನೀವು ಅದೇ ಕಾಮರ್ಸ್ ತೊಗೊಂಡು ಸೈನ್ಸ್ ಬರೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಓಕೆನಾ? ಸೈನ್ಸ್ ಕಷ್ಟ ಆಯಿತು ನನಗೆ PUಲಿ, ಡಿಗ್ರಿಲಿ ನೀವು ಆರಾಮಾಗಿ BCom ಮಾಡಿ, BBA ಮಾಡಿ, BCA ಮಾಡಿ. ಬಟ್ ಕಾಮರ್ಸ್ ತಗೊಂಡು PUಲಿ ಸೈನ್ಸ್ ಬರೋಕ್ಕಾಗಲ್ಲ. ಓಕೆನಾ? ಆರ್ಟ್ಸಲ್ಲೂ ಅಷ್ಟೇ, ಆರ್ಟ್ಸ್ ತೊಗೊಂಡು ಸೈನ್ಸ್ಗೆ ಬರೋಕ್ಕಾಗಲ್ಲ, ಸೈನ್ಸ್ ತೊಗೊಂಡು ಆರ್ಟ್ಸ್ಗೆ ಹೋಗ್ಬೋದು. ಓಕೆನಾ? ಇಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತನೂ ಅಲ್ಲ, ಬಟ್ ಸೈನ್ಸ್ ತೊಗೊಂಡ್ರೆ ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಓಕೆನಾ? ನೋಡಿ, ಆರ್ಟ್ಸ್ ತೊಗೊಂಡಿರೋರು ಇವತ್ತು IAS IPS ಆಗಿದ್ದಾರೆ, ಕಾಮರ್ಸ್ ತೊಗೊಂಡಿರೋರು IAS IPS ಆಗಿದ್ದಾರೆ, ಸೈನ್ಸ್ ತೊಗೊಂಡಿರೋರು IAS IPS ಆಗಿದ್ದಾರೆ. ಬಟ್ ಏನು ಅಂತ ಹೇಳಿದ್ರೆ, ಸೈನ್ಸ್ ಏನಕ್ಕೆ ತಗೋಬೇಕು, ಆಪರ್ಚುನಿಟಿ ಜಾಸ್ತಿ ಇದೆ. ನೋಡಿ, ನೀವು ಇಂಜಿನಿಯರಿಂಗ್ ಮಾಡ್ಬೋದು, ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೋದು, ಇಂಡಿಯನ್ ಮರ್ಚೆಂಟ್ ನೇವಿ ದೊಡ್ಡ ಜಾಬ್ ಅದಕ್ಕೆ ಹೋಗ್ಬೋದು. ಓಕೆನಾ? ಕಷ್ಟ ಆಯಿತಾ BSc, ನಿಮಗೆ ಕಷ್ಟ ಆಯಿತಾ ಮೆಡಿಕಲ್ಗೆ ಹೋಗ್ಬೋದು. ನೆಕ್ಸ್ಟು BSc ಮಾಡ್ಬೋದು, ಡಿಗ್ರಿ BSc, ಸೈನ್ಸ್ ತೊಗೊಂಡು BSc ಮಾಡ್ಬೋದು, MSc ಮಾಡ್ಬೋದು, ಅದರಲ್ಲಿ ಡಾಕ್ಟ್ರೇಟ್ ತೊಗೋಬೋದು ನೀವು. ಓಕೆನಾ? ಸೈನ್ಸಲ್ಲಿ ಒಂದು ಸ್ವಲ್ಪ ಆಪರ್ಚುನಿಟೀಸ್ ಜಾಸ್ತಿ, ಅದಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ, ಸೈನ್ಸ್ ತೊಗೊಂಡು ಓದಿ ನೀವು. ಓಕೆನಾ? ಆಫ್ಟರ್ 10th ವಾಟ್ ನೆಕ್ಸ್ಟ್ ನಾನು ಪ್ರತಿಯೊಂದನ್ನು ಹೇಳಿದ್ದೀನಿ. ನಾನು ಇವತ್ತು ಬರೀ ಓನ್ಲಿ PUC ಬಗ್ಗೆ ಮಾತಾಡಿದ್ದೀನಿ ಅಷ್ಟೇ. ಓಕೆನಾ? ಓನ್ಲಿ ನಾನು PUC ಬಗ್ಗೆ ಮಾತಾಡಿದ್ದೀನಿ. ಮತ್ತು ನೀವು ಯೋಚನೆ ಮಾಡಿ, ಅಕ್ಕಪಕ್ಕ ಮನೆಯವರು ಹೇಳ್ತಾರೆ ನಾನು ಕಾಮರ್ಸ್ ತೊಗೊಂಡೆ, ನೀನು ಕಾಮರ್ಸೇ ತಗೋ, ಇದೆಲ್ಲ ಬಿಡಿ. ನಮ್ಮ ಲೈಫಿಗೆ ನಿಮ್ಗೆ ಯಾವ ಸಬ್ಜೆಕ್ಟ್ ಈಸಿ, ಯಾವುದ್ರ ಮೇಲೆ ನಿಮಗೆ ಪ್ರೀತಿ ಇದೆ ಅಂತ ನೋಡಿಕೊಂಡು ಡಿಸೈಡ್ ಮಾಡಿ. ಬಟ್ ನನ್ನ ಪ್ರಕಾರದಲ್ಲಿ ನೀವು ನನ್ನನ್ನು ಕೇಳೋದಾದರೆ, ಸೈನ್ಸ್ ತೊಗೊಂಡ್ರೆ ನಿಮಗೆ ಬ್ರ್ಯಾಂಚಸ್ ದೊಡ್ಡದು, ಒಂದು ಸ್ವಲ್ಪ ಕಷ್ಟಪಟ್ಟು ಓದ್ತೀನಿ ಅಂತ ಹೇಳಿದ್ರೆ ನೀವು ಫ್ಯೂಚರ್ ಚೆನ್ನಾಗಿರುತ್ತೆ ಮುಂದೆ. ಓಕೆನಾ? ಅದೇ ಒಂದು ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾನು ಏನೇ ಡೌಟ್ ಇದ್ರು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇದು ಪ್ರತಿಯೊಬ್ಬರು ಹಳ್ಳಿ ಮಕ್ಕಳಿಗೂ ತಲುಪಬೇಕು ಈ ವಿಡಿಯೋ. ಯಾಕೆ ಗೊತ್ತಾ? ಪಾಪ ಅವರಿಗೆ ಗೊತ್ತಿರಲ್ಲ ನಾನು ಏನು ಮುಂದಕ್ಕೆ ಓದಬೇಕು, ಏನು ಮಾಡಬೇಕು ಅಂತ ಅವ್ರಿಗೆ ಹೇಳೋರು ಇರಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಪ್ರತಿಯೊಬ್ಬರು ಹಳ್ಳಿ ಮಕ್ಕಳು ಕಳಿಸಿ, ಅವರು ನೋಡಿ ನಾನು ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ಏನು ಯೂಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ಸ್ ನೋಡಿ, ಇವಾಗ ನಾನು ಪೊಲೀಸ್ ಆಗಬೇಕು, ನಾನು IAS IPS ಆಗಬೇಕು ಅಂತೆಲ್ಲ ಹೇಳ್ತಿರಲ್ಲ, ಆಗ ನೀವು ಎನಿ ಡಿಗ್ರಿ ಯಾವ್ದಾದ್ರು ಮಾಡ್ಬೋದು. ನೀವು ಯಾವ್ದು ಸೈನ್ಸ್ ಆರು ತಗೊಳ್ಳಿ, ಕಾಮರ್ಸ್ ಆರು ತಗೊಳ್ಳಿ, ಆರ್ಟ್ಸ್ ಆರು ತಗೊಳ್ಳಿ. ಸೈನ್ಸ್ ತೊಗೊಂಡ್ರೆ ಏನು ಅಂತ ನಾನು ಯೂಸ್ ಅಂತ ಹೇಳಿದ್ದೀನಿ. ಗೌರ್ಮೆಂಟ್ ಜಾಬ್ಗೆ ಎಲಿಜಿಬಲ್ ಕರೀತಾರಲ್ಲ, ಅಪ್ಲಿಕೇಶನ್ಸ್ ಕರೀತಾರಲ್ಲ ಬರೀ ಸೈನ್ಸ್ ಫೀಲ್ಡಿಂದ, ಆಗ ನಿಮಗೆ ಈಸಿ ಆಗುತ್ತೆ ಅಂತ ನಾನು ಸೈನ್ಸ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಓಕೆನಾ? ಪ್ರತಿಯೊಬ್ಬರು ಹಳ್ಳಿ ಮಕ್ಕಳು ಈ ವಿಡಿಯೋ ನೋಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ ಇತ್ತು ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸದಾ ನಾನು ನಿಮ್ಮ ಜೊತೆ ಇರ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.